ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಇದು ಒಂದು ಭರ್ಜರಿ ಸುದ್ದಿ ಅಂತಲೇ ಹೇಳ್ಬೋದು. ಕಿರುತೆರೆ ಪ್ರೇಕ್ಷಕರ ನೆಚ್ಚಿನ ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಈಗ ಮತ್ತೆ ಶುರುವಾಗ್ತಾ ಇದೆ. ಈ ಸಲದ ಸ್ಪೆಷಲ್ ಏನಪ್ಪ ಅಂದರೆ ಕಾಮನ್ ಮ್ಯಾನ್ಗಳಿಗೋಸ್ಕರ ಈ ಒಂದು ಸೀಸನ್ ಅನ್ನೋದನ್ನು ಆಲ್ರೆಡಿ ಪ್ರೋಮೋದಲ್ಲಿ ತೋರಿಸ್ತಿದ್ದಾರೆ. ಒಂದು ಕಡೆ ಕಾಮನ್ ಮ್ಯಾನ್ ಆಡಿಷನ್ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಇನ್ನೊಂದು ಕಡೆ ಯಾರು ಹೊಸ ಮನೆಗೆ ಕಾಲಿಡ್ತಾರೆ, ಯಾರು ಆ ಮಂದಿ ಅನ್ನುವಂತಹ ಕುತೂಹಲ ಗಾಂಧಿನಗರದಿಂದ ಹಿಡಿದು ಸೋಷಿಯಲ್ ಮೀಡಿಯಾದವರೆಗೂ ಸಹ ಭಾರಿ ಬಿರುಗಾಳಿಯನ್ನು ಎಬ್ಬಿಸಿದೆ. ಈ ಮಧ್ಯೆ ಯಾರು ಊಹೆ ಮಾಡಿದಂತಹ ಕೆಲವೊಂದು ಶಾಕಿಂಗ್ ಸೆಲೆಬ್ರಿಟಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಅವರ ಹೆಸರು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇಡೀ ಕರ್ನಾಟಕನೇ ಕಾದು ಕುಳಿತುಕೊಂಡು ಆ ಒಂದು ಲಕ್ಕಿ ಕಂಟೆಸ್ಟೆಂಟ್ಸ್ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈಗ ಎಲ್ಲಿದೆ ನೋಡಿ. ಪ್ರತಿ ಸೀಸನ್ನಂತೆ ಈ ಬಾರಿಯೂ ಸಹ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾ ಇದ್ದಾರೆ ಅನ್ನುವಂತಹ ಚರ್ಚೆ ಜೋರಾಗಿ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಡೀತಾ ಇದೆ. ಸೋಷಿಯಲ್ ಮೀಡಿಯಾ ಪ್ರಕಾರ ಈಗ ಕಿರುತೆರೆ, ಬೆಳ್ಳಿ ಪರ್ದೆ ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸೇರಿದಂತೆ ಈ ಒಂದು ಕೆಳಗಿನ ಪ್ರಮುಖ ನಾಯಕರ ಹೆಸರುಗಳು ಅಂದರೆ ಹೀರೋಗಳ ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಯಾರು ಸಂಭಾವ್ಯ ಸ್ಪರ್ಧಿಗಳು, ಯಾರೆಲ್ಲ ಎನ್ನುವಂತಹ ವಿವರ ಇಲ್ಲಿದೆ ನೋಡಿ. ಮೊದಲನೇದಾಗಿ ಬಿಗ್ ಬಾಸ್ ಮನೆಗೆ ಫಸ್ಟ್ ಎಂಟ್ರಿ ಕೊಡ್ತಾ ಇರೋದು ಒಂದು ಹೆಸರು ಕೇಳಿ ಬರ್ತಾ ಇರೋದು ಸುನಿಲ್ ರಾವ್. ಅಂದರೆ ಈ ಸುನಿಲ್ ರಾವ್ ಅವರು ಎಲ್ರಿಗೂ ಸಹ ಚಿರಪರಿಚಿತರು ಅಂತಲೇ ಹೇಳಬಹುದು. ಕನ್ನಡ ಚಿತ್ರರಂಗದ ಕ್ಲಾಸಿಕ್ ಹಿಟ್ ಸಿನಿಮಾ ಅಂದರೆ ಎಕ್ಸ್ಕ್ಯೂಸ್ ಮೀ ಅನ್ನುವಂತಹ ಚಿತ್ರವನ್ನು ಎಲ್ಲರೂ ಸಹ ನೋಡಿರ್ತೀರ. ಅದು ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ನಟಿಸಿ ಜನಪ್ರಿಯತೆಯನ್ನು ಗಳಿಸಿದಂತಹ ಚಾಕ್ಲೇಟ್ ಹೀರೋ ಸುನಿಲ್ ರಾವ್ ಹಲವಾರು ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಉಳ್ಕೊಂಡಿದ್ರು. ಇತ್ತೀಚೆಗಷ್ಟೇ ಸಿನಿಮಾಗಳ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಅನ್ನು ಆರಂಭಿಸಿರುವಂತಹ ಇವರು ಬಿಗ್ ಬಾಸ್ ವೇದಿಕೆ ಮೂಲಕ ಒಂದು ದೊಡ್ಡ ಮಟ್ಟದ ಕಮ್ ಬ್ಯಾಕ್ ಮಾಡೋದಕ್ಕೆ ಇದೀಗ ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನು ರಗಡ್ ರಶ್ಮಿ ಕೂಡ ಎಲ್ರಿಗೂ ಸಹ ಪರಿಚಯ ಇರುವಂಥವ್ರೆ. ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಹಳ್ಳಿ ಪವರ್ನ ವಿನ್ನರ್ ಆಗಿ ಹೊರಹೊಮ್ಮಿದ್ದಂತಹ ರಗಡ್ ರಶ್ಮಿ ತಮ್ಮ ನೇರ ನಡೆ ನುಡಿ ಹಾಗೆ ಬೋಲ್ಡ್ ಆಟಿಟ್ಯೂಡ್ನಿಂದಲೇ ಫೇಮಸ್ ಆಗಿರೋರು ಇವರು. ಇವರಿಗಿರುವಂತಹ ಒಂದು ಅಪಾರ ಜನಪ್ರಿಯತೆಯಿಂದಾಗಿ ಈ ಬಾರಿ ಬಿಗ್ ಬಾಸ್ ಲಿಸ್ಟ್ನಲ್ಲಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗೇನೆ ಇನ್ನು ಶಿವು ಅಂದರೆ ಇವರು ಒಂದು ಕಾಮಿಡಿ ಕಿಲಾಡಿಗಳಲ್ಲಿ ಇವ್ರನ್ನ ಎಲ್ಲರೂ ಸಹ ನೋಡಿರ್ತೀರ. ಹಾಗೆ ಗಿಚ್ಚಿ ಗಿಲಿ ಶೋಗಳ ಮೂಲಕ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವಂತಹ ಕಾಮಿಡಿಯನ್ ಶಿವು ಕೂಡ ಒಂದು ಸಂಭಾವ್ಯ ಪಟ್ಟಿಯಲ್ಲಿ ಇದ್ದಾರೆ. ಇತ್ತೀಚೆಗಷ್ಟೇ ತಮ್ಮ ಸಹ ಕಲಾವಿದೆ ಮಾನಸ ಅವರನ್ನ ಕೂಡ ಪ್ರೀತಿಸಿ ಮದುವೆ ಆಗಿದ್ದಂತಹ ಇವರು ಇದೀಗ ಹೊಸ ಜೀವನದ ಬೆನ್ನಲ್ಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಮೂರನೇದಾಗಿ ಕೋಳಿ ರಮ್ಯಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕೋಳಿ ರಮ್ಯಾ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಅಂದರೆ ಸೀಸನ್ 1 ಹಾಗೆ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಅನ್ನುವಂಥ ಒಂದು ರಿಯಾಲಿಟಿ ಶೋಗಳ ಮೂಲಕ ಗುರುತಿಸ್ಕೊಂಡಿದ್ರು ಕೋಳಿ ರಮ್ಯಾ. ಅಂದರೆ ಆ ರಿಯಾಲಿಟಿ ಶೋನಲ್ಲೇ ಅವರಿಗೆ ಕೋಳಿ ರಮ್ಯಾ ಅನ್ನುವಂತಹ ಹೆಸರು ಕೂಡ ಬಂದು ಫೇಮಸ್ ಆಗಿದ್ರು. ತಮಿಳಿನ ಸತ್ಯ ಅನ್ನುವಂತಹ ಸೀರಿಯಲ್ನಲ್ಲಿ ನಟನೆ ಮಾಡಿದಂಥ ಇವರು ನೀನಾದೇನಾ ಅನ್ನುವಂತಹ ಧಾರಾವಾಹಿಯಲ್ಲಿ ಕೂಡ ನೆಗೆಟಿವ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಇವರ ಒಂದು ಗ್ಲಾಮರ್ ಹಾಗೆ ಡ್ರಾಮಾ ಕ್ವೀನ್ ಇಮೇಜ್ ಇದೆಯಲ್ಲ, ಅದು ಬಿಗ್ ಬಾಸ್ ಮನೆಗೆ ಪ್ಲಸ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇವರ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ. ಇನ್ನು ಭರತ್ ಬೋಪಣ್ಣ ಇವರು ತುಂಬ ಹಿಂದೆ ಕೆಲವೊಂದು ಸೀರಿಯಲ್ಗಳಲ್ಲಿ ನಟನೆ ಮಾಡಿದ್ರು. ಇತ್ತೀಚೆಗೆ ಅವರು ಕಾಣಿಸ್ಕೊಳ್ತಾ ಇರಲಿಲ್ಲ. ಕನ್ನಡ ಚಿತ್ರರಂಗದ ಹ್ಯಾಂಡ್ಸಮ್ ಮಾಡೆಲ್ ಹಾಗೆ ನಟ ಕೂಡ ಹೌದು ಇವರು. ಭರತ್ ಬೋಪಣ್ಣ ಈ ಬಾರಿ ಮನೆಯೊಳಗೆ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಡೆಮೋ ಪೀಸ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಬಂದಂತಹ ಇವರು ಜೀ ಕನ್ನಡದ ಸೂಪರ್ ಹಿಟ್ ಬ್ರಹ್ಮಗಟ್ಟು ಸೀರಿಯಲ್ನಲ್ಲಿ ಹಾಗೆ ಲಕ್ಕಿ ಪಾತ್ರದಲ್ಲಿ ಆ ಸೀರಿಯಲ್ನ ಒಂದು ಲಕ್ಕಿ ಪಾತ್ರದ ಮೂಲಕ ಇಡೀ ಕರ್ನಾಟಕದ ಮಹಿಳಾ ವೀಕ್ಷಕರ ಮನಸ್ಸನ್ನು ಗೆದ್ದಿದ್ರು ಇವರು. ಇನ್ನು ಶಿವಪುತ್ರ ಯಾರಿಗೆ ಗೊತ್ತಿಲ್ಲ ಹೇಳಿ, ಯೂಟ್ಯೂಬರ್ ಇವರು, ತುಂಬ ಫೇಮಸ್ ಯೂಟ್ಯೂಬರು. ಉತ್ತರ ಕರ್ನಾಟಕ ಶೈಲಿಯ ವಿಶಿಷ್ಟ ಹಾಸ್ಯ ಹಾಗೆ ಮನೋರಂಜನಾ ವಿಡಿಯೋಗಳ ಮೂಲಕ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಲಕ್ಷಾಂತರ ಫಾಲೋವರ್ಸನ್ನು ಹೊಂದಿರುವಂತಹ ಶಿವಪುತ್ರ ಈ ಬಾರಿಯ ಬಿಗ್ ಸರ್ಪ್ರೈಸ್ ಅಂತ ಹೇಳಲಾಗ್ತಾ ಇದೆ. ಇವರ ಹಳ್ಳಿ ಶೈಲಿಯ ಕಾಮಿಡಿ ಇರಬಹುದು ಹಾಗೆ ವಿಡಿಯೋಗಳಲ್ಲಿರುವಂತಹ ಒಂದು ಜೀವನ ಮೌಲ್ಯಗಳ ಸಂದೇಶ ಏನಿದೆ ಅದು ಬಿಗ್ ಬಾಸ್ ಮನೆಗೆ ಒಂದು ಹೊಸ ಕಳೆ ತರಬಹುದು ಅಂತ ಕೂಡ ಊಹೆ ಮಾಡಲಾಗ್ತಾ ಇದೆ. ಇನ್ನು
ರಾಣವ್ ಗೌಡ ಇತ್ತೀಚೆಗೆ ಸುದ್ದಿ ಆಗಿದ್ರು. ಅಮೃತಧಾರೆ ಸೀರಿಯಲ್ನ ಪ್ರಮುಖ ನೆಗೆಟಿವ್ ರೋಲ್ನಲ್ಲಿ ಜಯದೇವ್ ಅನ್ನುವಂತಹ ಹೆಸರಿನ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಇವರು ರಾಣವ್ ಗೌಡ. ಇತ್ತೀಚೆಗಷ್ಟೇ ಒಂದು ರಾಧಾ ಭಗವತಿ ಅಂದರೆ ಅವರ ಸಹ ನಟಿ ಅವರು ರಾಧಾ ಭಗವತಿ ಅವರೊಂದಿಗೆ ಒಂದು ಹೊಸ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಇವರು ಎಂಗೇಜ್ಮೆಂಟ್ ಕೂಡ ಆಗಿದ್ದಾರೆ. ಇವರು ಪ್ರಸ್ತುತ ಬಿಗ್ ಬಾಸ್ ಟೀಮ್ನ ಶಾರ್ಟ್ ಲಿಸ್ಟ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ಒಂದು ಸಂಭಾವ್ಯ ಬಿಗ್ ಬಾಸ್ ಸ್ಪರ್ಧಿಗಳ ಪಟ್ಟಿಯಾಗಿದೆ. ವಾಹಿನಿಯಿಂದ ಯಾವುದೇ ರೀತಿಯಾದಂತಹ ಅಧಿಕೃತ ಪ್ರಕಟಣೆ ಹೊರಗಡೆ ಬಿದ್ದಿಲ್ಲ. ಆದರೆ ಈ ಲಿಸ್ಟ್ ನೋಡಿದ ಫ್ಯಾನ್ಸ್ ಮಾತ್ರ ಈ ಬಾರಿಯ ಸೀಸನ್ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಮಾತ್ರ ತುಂಬ ಇಟ್ಕೊಂಡಿದ್ದಾರೆ. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸುದ್ದಿ ನಿಮ್ಮದು, ವೇಗ ನಮ್ಮದು.